ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ನೋಡಿದ್ವಿ, ಗಾಡಿ ಫುಲ್ ಗಲೀಜಾಗಿತ್ತು. ಒಂದು ಬಕೆಟ್ ನೀರು ತೊಗೊಂಡು ಕ್ಲೀನಾಗಿ ಗಾಡಿ ತೊಳೆದ್ವಿ. ಗಾಡಿ ತೊಳ್ತಿದ್ದಂಗೆ ಆಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಇಲ್ಕ ಮತ್ತೆ ಧೂಳ್ಕೊಂಡು ಮತ್ತೆ ಗಲೀಜಾಗತ್ತಂತೆ. ಒರೆಸಾದ್ಮೇಲೆ ಫುಲ್ಲು ಲುಕ್ ಹಿಂಗಿತ್ತು ಗಾಡಿದು. ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು ಹೋಟೆಲ್ ಕಡೆಗೆ. ಹೋಟೆಲ್ಗೆ ಹೋಗಿ ಏನು ತಿಂಡಿ ಕೇಳಿದ್ವಿ. ಅಲ್ಲಿ ರವೆ ಇಡ್ಲಿ ತೊಗೊಂಡ್ಬಿಟ್ಟು 2 ರವೆ ಇಡ್ಲಿ ತೊಗೊಂಡ್ವಿ. ಅಲ್ಲಿ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡ್ತಿದ್ದಂಗೆ ಒಂದು ಫೋನ್ ಬಂತು ಅಣ್ಣಂದು. ಅಲ್ಲಿ ಅವರು ಐಟಮ್ ಇದೆ ಬಾ ಟ್ರಾನ್ಸ್ಪೋರ್ಟ್ದು ಅಂದರು. ಸರಿ ಆಯಿತು ಅಂದು ಟ್ರಾನ್ಸ್ಪೋರ್ಟ್ಗೆ ನಾವು ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಗಾಡಿ ಲೋಡ್ ಆಗ್ತಿತ್ತು. ಇಬ್ಬರು ಅಣ್ಣ ಹರಸಾಹಸ ಪಡ್ತಾಯಿದ್ದಾರೆ ಎತ್ತಾಕೋಕ್ಕೆ. ತುಂಬ ವೆಯ್ಟ್ ಇದೆ, ಅದು ವೆಯ್ಟ್ ಇದೆ. ಕಸ್ಟಮರ್ ಆಮೇಲೆ ಹೋಗ್ತೀನಿ ಬಿಲ್ ತೊಗೊಳ್ತೀನಿ ಅಂದ್ಬಿಟ್ಟು ಹೋದರು. ಅಷ್ಟೊತ್ತಾಗಿ ನಾನು ಲೋಡ್ ಮಾಡ್ತಾಯಿದ್ದೆ. ಗಾಡಿದು ಲೆಂತ್ ಇತ್ತಲ್ಲ, ಅದಕ್ಕೆ ಲೋಡ್ ಮಾಡ್ತಿದ್ದೆ. ಅಲ್ಲಿಂದ ಮತ್ತೆ ಒಂದು ಲೇಔಟಿಗೆ ಒಂದು ಬಾಡಿಗೆ ಬಂತು. ಅದು ಡ್ರಾಪ್ ಮಾಡಿಬಿಟ್ಟು ಲೇಔಟಿಗೆ ಬಂದ್ವಿ. ಅಲ್ಲಾದ್ಮೇಲೆ ಅವರು ಲೋಡ್ ಮಾಡ್ತಾಯಿದ್ರು ಕಸ್ಟಮರು. ಲೆಂತ್ ಎಲ್ಲ ಐಟಮ್ ಇತ್ತು. ಆಮೇಲೆ ಲೋಡ್ ಮಾಡಿಕೊಂಡು ನಾವು ಹೋದ್ವಿ ನೆಕ್ಸ್ಟ್ ಬಾಡಿಗೆಗೆ. ನೆಕ್ಸ್ಟ್ ಹೋಗ್ಬಿಟ್ಟು ಡ್ರಾಪ್ ಮಾಡಿದ್ವಿ. ಡ್ರಾಪ್ ಆಗ್ತಿದ್ದಂಗೆ ಅಲ್ಲಿಂದ ಬಿತ್ತು ಮತ್ತು ಮಾರ್ತಳ್ಳಿಗೆ ಡ್ರಾಪು. ಅದು ಟ್ರಾನ್ಸ್ಪೋರ್ಟು. ಬಾಕ್ಸ್ ಹೆವಿ ಇತ್ತು. ಅಣ್ಣ ಮೇಲಿಂದ ಎತ್ತಿದ್ದು ಬಿಸಾಕ್ತಾಯಿತ್ತು. ವೆಯ್ಟ್ ಏನು ಇದ್ದಿದ್ದಿಲ್ಲಲ್ಲ, ವೆಯ್ಟ್ ಎತ್ತಿದ್ದು ಬಿಸಾಕ್ತಾಯಿತ್ತು. ಇವತ್ತಿನ ಬ್ಲಾಗ್ ಇಷ್ಟ ಇದೆ.